ಪರ್ಫೆಕ್ಟ್ ಅಳತೆಯಲ್ಲಿ ಇವತ್ತು ನಾನು ನಿಮಗೆ 50 ಲಿಂಬೆ ಹಣ್ಣಿನ ಉಪ್ಪಿನಕಾಯಿಯನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೀವು 1 ವರ್ಷ 2 ವರ್ಷ 10 ವರ್ಷ ಇಟ್ಟರೂ ಕೂಡ ಇದು ಉಪ್ಪಿನಕಾಯಿ ಕೆಡೋದಿಲ್ಲ. ಕೆಲವು ಟಿಪ್ಸನ್ನು ಹೇಳ್ತೀನಿ, ಆ ಟಿಪ್ಸ್ ಫಾಲೋ ಮಾಡಿದರೆ ಸಾಕು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GNS ಹೋಮ್ ಕುಕಿಂಗ್. ಇವತ್ತು ನಾನು ನಿಮಗೆ ಲಿಂಬೆ ಹಣ್ಣಿನ ಉಪ್ಪಿನಕಾಯಿನ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅಂಗಡಿಗಳಲ್ಲಿ ಸಿಗುವಂಥ ಲಿಂಬೆ ಹಣ್ಣಿನ ಉಪ್ಪಿನಕಾಯಿನ ಹಾಕ್ತಾ ಇದ್ದೀನಿ. ಸೊ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಡಬ್ಬೆಲಿ ಕೂಡ ಇರ್ತಾರೆ ಅವರು, ಆದರೂ ಕೂಡ ಅವ್ರ ಉಪ್ಪಿನಕಾಯಿ ಕೆಡೋದಿಲ್ಲ. ಯಾಕೆ ಕೆಡೋದಿಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಪ್ರತಿಯೊಬ್ಬರು ಅಂತಿರ್ತಾರೆ ಉಪ್ಪಿನಕಾಯಿ ನಮ್ಮ ಕೈಲಿಂದ ಹಾಕಿದರೆ ಕೆಟ್ಟುಬಿಡುತ್ತೆ ಅಂದ್ಬಿಟ್ಟು. ಸೊ ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡ್ದೇ ಪೂರ್ತಿ ನೋಡಿ ಫ್ರೆಂಡ್ಸ್. ಯಾಕಂದರೆ ಇವತ್ತು ನಾನು ನಿಮಗೆ ಇಲ್ಲಿ ಅಂಗಡಿಗಳಲ್ಲಿ ಹಾಕುವಂಥ ಉಪ್ಪಿನಕಾಯಿಗೆ ಕೇವಲ ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕ್ತಾರೆ. ಅದು ಏನು ಹಾಕ್ತಾರೆ ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದು ಒಂದೇ ಒಂದು ಪದಾರ್ಥವನ್ನ ನಾವು ಹಾಕಿದ್ರೆ ಸಾಕು, 10 ವರ್ಷ ಇಟ್ಟರು ಕೂಡ ನಮ್ದು ಉಪ್ಪಿನಕಾಯಿ ಕೆಡೋದಿಲ್ಲ. ಹಾಗೆ ನಾವು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ಕೂಡ ಇಟ್ಟರು ಕೂಡ ಉಪ್ಪಿನಕಾಯಿ ಕೆಡೋದಿಲ್ಲ ಫ್ರೆಂಡ್ಸ್. ಹಾಗಿದ್ರೆ ವಿಡಿಯೋನ ಮಿಸ್ ಮಾಡ್ದೇನೆ ಪೂರ್ತಿ ನೋಡಿ. ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಹೊಸಬ್ರಾದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ. ನಾವು ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋನ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್. ಹಾಗಿದ್ರೆ ತಡ ಮಾಡ್ದೇನೆ ವಿಡಿಯೋನ ಪೂರ್ತಿ ನೋಡೋಣ, ಬನ್ನಿ ಫ್ರೆಂಡ್ಸ್. ಉಪ್ಪಿನಕಾಯಿ ನೋಡ್ತಾ ಇದ್ದರೆ ಬಾಯಲ್ಲಂತೂ ಎಲ್ರಿಗೂ ನೀರು ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ನಾನಿಲ್ಲಿ 50 ಲಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ಸೊ ಈ ಗಾತ್ರದ 50 ಲಿಂಬೆ ಹಣ್ಣನ್ನು ನಾನಲ್ಲಿ ತೊಗೊಂಡಿದ್ದೀನಿ. ಜಾಸ್ತಿ ಹಣ್ಣೂ ಇಲ್ಲ, ಇದು ಜಾಸ್ತಿ ಕಾಯಿ ಕೂಡ ಇಲ್ಲ. ಸೊ ನೀವು ಯಾವ ರೀತಿ ಬೇಕಾದರೂ ಲಿಂಬೆ ಹಣ್ಣನ್ನು ತೊಗೋಬೋದು. ಸೊ ಈಗ ಇದನ್ನು ನಾವು ಕಟಿಂಗನ್ನು ಮಾಡ್ಕೋಬೇಕು. ನಾನಿಲ್ಲಿ 8 ಭಾಗವಾಗಿ ಕತ್ತರಿಸ್ಕೋತಾ ಇದ್ದೀನಿ. ಸೊ ಇದನ್ನು ಕತ್ತರಿಸ್ಕೊಂಡ್ಬಿಟ್ಟು ಬೀಜಗಳನ್ನೆಲ್ಲ ಸಪ್ರೇಟನ್ನಾಗಿ ಮಾಡಬೇಕು. ಬೀಜ ಇದ್ದರೆ ಕಹಿ ಆಗುತ್ತೆ ನಮ್ಮದು ಉಪ್ಪಿನಕಾಯಿ, ಅದ್ರಗೋಸ್ಕರ ಬೀಜವನ್ನೆಲ್ಲ ಸಪ್ರೇಟನ್ನಾಗಿ ಮಾಡಿ ನಾನಿಲ್ಲೊಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು 50 ಲಿಂಬೆ ಹಣ್ಣನ್ನು ಕಟ್ ಮಾಡಿಕೊಂಡು ಸೇರಿಸಿದ್ದೀನಿ. ನಂತರ ನಾನಿಲ್ಲಿ ಒಂದು ಕಾಜಿನ ಭರಣೆಯನ್ನು ತಗೊಂಡಿದ್ದೀನಿ. ನಿಮ್ಮ ಹತ್ರ ಕಾಜಿನ ಭರಣೆ ಇಲ್ಲಪ್ಪ ಅಂದರೆ ಪ್ಲಾಸ್ಟಿಕ್ ಕೂಡ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಅಳತೆ ಮಾಡಿಬಿಟ್ಟು 4 ಭಾಗವಾಗಿ ಇಲ್ಲಿ ಸೇರಿಸ್ತಾ ಇದ್ದೀನಿ. ಅಂದರೆ ಇಲ್ಲಿ 4 ಕಪ್ ಆಗಿ ನಾನು ಸೇರಿಸ್ತಾ ಇದ್ದೀನಿ. ಇದಕ್ಕೂ ಕೂಡ ನಾನಿಲ್ಲಿ 4 ಕಪ್ಪನ್ನೇ ಅಳತೆ ಮಾಡಿ ಸೇರಿಸ್ತಾ ಇದ್ದೀನಿ. 4 ಕಪ್ ಯಾಕೆ ಅಳತೆ ಮಾಡ್ತಾ ಇದ್ದೀನಿ ಅಂದರೆ ನಮಗೆ ಉಪ್ಪು ಖಾರ ಪ್ರತಿಯೊಂದು ಹಾಕೋಕ್ಕೆ ಸರಿಯಾಗಿ ಗೊತ್ತಾಗುತ್ತೆ. ಅದ್ರಗೋಸ್ಕರ ನಾನಿಲ್ಲಿ 4 ಭಾಗವಾಗಿ ಮಾಡಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನೀಗಿಲ್ಲಿ ಅದೇ ಕಪ್ಲಿಂದ 1/4 ಕಪ್ ಆಗುವಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಲಿಂಬೆ ಹಣ್ಣನ್ನು ನೀವು 4 ಭಾಗವಾಗಿ ಅಳತೆಯನ್ನು ಮಾಡ್ಕೋಬೇಕು. ಜಾಸ್ತಿ ಚಿಕ್ಕ ಪಾತ್ರೆ ಇದ್ದರೆ ನಿಮ್ಮ ಹತ್ರ ನೀವು ದೊಡ್ಡ ಪಾತ್ರೆಯನ್ನು ತೊಗೊಂಡ್ಬಿಟ್ಟು 4 ಭಾಗವಾಗಿ ಅಳತೆಯನ್ನು ಮಾಡಿಕೊಳ್ಳಿ. ಸೊ ನಾನು ನಿಮಗಿಲ್ಲಿ 8 ಭಾಗವಾಗಿ ಮಾಡಿ ತೋರಿಸಿದ್ದೀನಿ. ಇದಕ್ಕೆ 1/4 ಕಪ್ ಆಗುವಷ್ಟು, ಇದಕ್ಕೆ 1/4 ಕಪ್ ಆಗುವಷ್ಟು ಉಪ್ಪನ್ನು ಇಲ್ಲಿ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸನ್ನು ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಬಿಟ್ಟು ಒಂದು 10 ದಿನ ಇದನ್ನು ಬೆಳಗ್ಗೆ ಬಿಸಿಲಿರುತ್ತಲ್ಲ, ಆ ಬಿಸಿಲಿನಲ್ಲಿ ನಾವು ಇಡಬೇಕು. ಸೊ ನಾನು 10 ದಿನ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ 10 ದಿನವೂ ನಾನಿಲ್ಲಿ ಮೊದಲು ಬೆಳಗ್ಗೆ ಬಿಸಿಲಿನ ಬರುತ್ತಲ್ಲ 12 ಗಂಟೆವರೆಗೂ ಬಿಸಿಲಿಗೆ ನಾನು ಇಟ್ಟಿದ್ದೆ. ಸೊ 12 ಗಂಟೆ ಮೇಲೆ ಮತ್ತೆ ನಾನು ಒಳಗಡೆ ಮನೆಯಲ್ಲಿ ತಂದುಬಿಟ್ಟು ಇದನ್ನು ಇಡ್ತಿದ್ದೆ. ಸೊ ಈ ರೀತಿ ಮಾಡಿ 10 ದಿನ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಕೈಯಿಂದ ಮ್ಯಾಶ್ ಮಾಡಿದರೆ ಎಷ್ಟು ಚೆನ್ನಾಗಿದು ಮ್ಯಾಶ್ ಆಗ್ತಾಯಿದೆ ಅಂದ್ಬಿಟ್ಟು. ಈಗ ನಾವು ಇದನ್ನು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಇಲ್ಲಿ 2 ಚಮಚದಷ್ಟು ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ. 1 ಚಮಚದಷ್ಟು ಮೆಂತ್ಯ ಕಾಳನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಾನು ತೋರಿಸ್ತಾ ಇರುವಂಥ ಸ್ಪೂನ್ನಿಂದಲೇ ನಾನಿಲ್ಲಿ ಅಳತೆಯನ್ನು ಮಾಡಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಆದಷ್ಟು ಮೆಂತ್ಯ ಕಾಳನ್ನು ಸ್ವಲ್ಪ ಹಾಕಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಸಾಕು. ನಾವು ಇದನ್ನು ಒಂದು ಕಪ್ಗೆ ಸರ್ವನ್ನು ಮಾಡಿಕೊಂಡು ನುಣ್ಣಗೆ ಪೌಡರನ್ನಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಅದೇ ಬಾಣಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಎಣ್ಣೆಯನ್ನು ಬಿಸಿ ಮಾಡ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಗ್ಯಾಸನ್ನು ಆಫ್ ಮಾಡಬೇಕು. ನನಗಿಲ್ಲಿ ಕೈ ಹಿಡಿದ್ಬಿಟ್ಟು ನೋಡಿದೆ, ಚೆನ್ನಾಗಿ ಎಣ್ಣೆ ಬಿಸಿಯಾಗಿದೆ. ಗ್ಯಾಸನ್ನು ಕೂಡ ಆಫ್ ಮಾಡಿದ್ದೀನಿ. ನಾನು ಒಂದು ಪಾತ್ರೆಗೆ ಇಲ್ಲಿ 2 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಈ ಉಪ್ಪಿನಕಾಯದಲ್ಲಿ ಸಿಹಿ ಬೇಡಪ್ಪ ಅಂದರೆ ಬೆಲ್ಲವನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಇಲ್ಲ ನಮಗೆ ಸಿಹಿ ಇಷ್ಟ ಇದೆ, ಬೆಲ್ಲ ಬೇಕು ಅಂದರೆ ನೀವು 2 ಕಪ್ ಆಗುವಷ್ಟು ಬೆಲ್ಲವನ್ನು ಕೂಡ ನೀವು ಸೇರಿಸ್ಕೋಬೋದು. ನಿಮಗೆ ಎಷ್ಟು ಸಿಹಿ ಬೇಕಲ್ಲ ಅಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ಕಮ್ಮಿ ಬೇಕಂದರೆ ಕಮ್ಮಿ ಬೆಲ್ಲವನ್ನು ನೀವು ಸೇರಿಸ್ಕೋಬೋದು. ಈಗ ನಾನಿಲ್ಲಿ ರುಬ್ಬಿಟ್ಟಿರುವಂಥ ಸಾಸಿವೆ ಮತ್ತು ಮೆಂತ್ಯ ಕಾಳನ್ನು ಸೇರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ 1/2 ಕಪ್ ಆಗುವಷ್ಟು ಅಚ್ಚ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ವೆನಿಗರ್. ಸೊ ಈ ವೆನಿಗರ್ ಹಾಕೋದ್ರಿಂದನೇ ಅಂಗಡಿಗಳಲ್ಲಿ ಉಪ್ಪಿನಕಾಯಿ ಕೆಡೋದಿಲ್ಲ. ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಕೂಡ ನಾವು ಇದನ್ನು ಸ್ಟೋರ್ ಮಾಡಿದರೂ ಕೂಡ ಕೆಡೋದಿಲ್ಲ. ಉಪ್ಪಿನಕಾಯಿಗೆ ಅಂತಲೇ ವೆನಿಗರನ್ನು ಯೂಸ್ ಮಾಡ್ತಾರೆ. ಪ್ರತಿಯೊಂದು ಅಂಗಡಿಯಲ್ಲೂ ಇದನ್ನೇ ಯೂಸ್ ಮಾಡೋದು. ಸೊ ಇದು ಒಂದು ಇಂಗ್ರೀಡಿಯೆಂಟ್ಸನ್ನು ನಾವು ಹಾಕೋದ್ರಿಂದ ನಮ್ಮದು ಉಪ್ಪಿನಕಾಯಿಲಿ ಎಷ್ಟು ವರ್ಷ ಇಟ್ಟರೂ ಕೂಡ ಕೆಡೋದಿಲ್ಲ ಫ್ರೆಂಡ್ಸ್. ಇದು ತುಂಬಾ ಈಸಿಯಾಗಿ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಬೆಲೆ ಕೂಡ ತುಂಬಾ ಕಮ್ಮಿಯಾಗಿದೆ ಇದರದ್ದು.
ಈಗ ನಾನೀಗ ಬೆಲ್ಲ ತಣ್ಣಗಾದ ನಂತರ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಹಾಕಿದ ಮೇಲೆ ಇದು ನೀರು ಬಿಡೋಕ್ಕೆ ಶುರು ಆಗುತ್ತೆ. ನಂತರ ನಾನಿಲ್ಲಿ 3 ಚಮಚದಷ್ಟು ಸಾಸಿವೆಯನ್ನು ಸ್ವಲ್ಪನೇ ಫ್ರೈ ಮಾಡಿಕೊಂಡು ಕಲ್ಲಿನಿಂದ ತಿಕ್ಬಿಟ್ಟು ಮೇಲ್ಗಡೆ ಇರುವಂಥ ಸಿಪ್ಪೆ ಸ್ವಲ್ಪನೇ ತೆಗೆದುಬಿಟ್ಟು ಸೇರಿಸ್ತಾ ಇದ್ದೀನಿ. ನಂತರ ಎಣ್ಣೆ ಕೂಡ ಪೂರ್ತಿ ತಣ್ಣಗಾದ ನಂತರ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಸಾಸಿವೆಯನ್ನು ನಾನು ಈ ರೀತಿ ಯಾಕೆ ಸೇರಿಸಿದ್ದೀನಿ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಅಂಗಡಿಗಳಲ್ಲೆಲ್ಲ ನೋಡ್ತಿರ್ತೀರ, ಸಾಸಿವೆ ಮೇಲ್ಗಡೆನೇ ಕಾಣ್ತಾ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಕಾಣಲಿ ಅನ್ನೋ ಕಾರಣಕ್ಕೆ ನಾನು ಸಾಸಿವೆಯನ್ನು ಸೇರಿಸಿದ್ದೀನಿ. ಸೊ ಈಗ ನಾನಿಲ್ಲಿ ಒಂದು ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನೀವು ವೆನಿಗರ್ ಹಾಕೋದ್ರಿಂದ ಇದು ಕೆಡೋದಿಲ್ಲ. ಸೊ ನೀವು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಕೂಡ ಹಾಕಿ ಇಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.